ನಮಸ್ಕಾರ, ನನ್ನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಅನಂತ್ ಕೇಶವ್ ಅಂತ. 24 ಜುಲೈ 2024ನೇ ತಾರೀಕು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ನನ್ನ ವೈಫ್ ಡಾಕ್ಟರ್ ಸ್ಮಿತಾ ಜಾಯ್ಸ್ ಪಿಂಟೋ ಇಂದ ಒಂದು ದೂರವಾಣಿ ಕರೆ ಬರುತ್ತೆ. ನಾನು ಈಗ ಇಲ್ಲಿಂದ 4000 ಕಿಲೋಮೀಟರ್ ದೂರದಲ್ಲಿರೋ ಪ್ರದೇಶದಲ್ಲಿ ನಾನು ಸರ್ವಿಸಲ್ಲಿದ್ದೀನಿ. ಸೊ ಹಾಗಾಗಿ ನನಗೆ ದೂರವಾಣಿ ಕರೆ ಬರುತ್ತೆ. ನಮ್ಮ ತಂದೆಗೆ ಉಸಿರಾಟದ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ದೂರವಾಣಿ ಕರೆ ಬರುತ್ತೆ. ಅದಾದ ನಂತರ ನಮ್ಮ ಮನೆಯಲ್ಲಿದ್ದ ಶುಗರ್ ಟೆಸ್ಟ್ ಮಾಡಿದ್ರು. ಶುಗರ್ ಲೆವೆಲ್ ಡೌನ್ ಇತ್ತು. ಸೊ ಅದಾದಮೇಲೆ ಆ್ಯಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. ಆ್ಯಂಬ್ಯುಲೆನ್ಸ್ಗೆ ಫೋನ್ ಮಾಡಿದಾಗ ಆ್ಯಂಬ್ಯುಲೆನ್ಸ್ ಡ್ರೈವರ್ ಅವರು ಇಮಿಡಿಯೇಟಾಗಿ ಬಂದರು. ಬಂದ ಮೇಲೆ ಒಂದು 11 ಗಂಟೆ 11:30 ಅಷ್ಟೊತ್ತಿಗೆ ಆ್ಯಂಬ್ಯುಲೆನ್ಸ್ನವರೇ ಸುಯೋಗ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದರು. ಬಂದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ ICU ಅಡ್ಮಿಷನ್ ಆಯಿತು. ICU ಅಡ್ಮಿಷನ್ ಆದ ತಕ್ಷಣ ಎಲ್ಲ ಡಾಕ್ಟರ್ಗಳು ಬಂದು ಅವ್ರನ್ನೆಲ್ಲ ಟೆಸ್ಟ್ ಮಾಡಿದ್ರು. ಬೇಸಿಕ್ ಟ್ರೀಟ್ಮೆಂಟ್ ಏನು ಬೇಕೋ ಎಲ್ಲ ಕೊಟ್ಟ ಮೇಲೆ ICU ಅಡ್ಮಿಟ್ ಮಾಡಿದರು. ಅದಾದ ನಂತರ ಒಂದು ದಿನ ಆದ ತಕ್ಕ ಬ್ರೆತ್ಲೆಸ್ನೆಸ್ ಜಾಸ್ತಿ ಆಗ್ತಿತ್ತು. ಅವರು ಬೇಕಾದ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡ್ತಾಯಿದ್ರು. ಅದಾದಮೇಲೆ 26ನೇ ತಾರೀಕು ಅಷ್ಟೊತ್ತಿಗೆ ನನಗೆ ಹೇಳಿದ್ರು, ಇಲ್ಲ ಅವರು ತುಂಬ ಸೀರಿಯಸ್ಸಲ್ಲಿದ್ದಾರೆ. ಹಾಗಾಗಿ ನಾನು ನೆಕ್ಸ್ಟ್ ಅವೈಲಬಲ್ ಫ್ಲೈಟಲ್ಲಿ ಬಂದ ಮೇಲೆ ನಾನು ಹಾಸ್ಪಿಟಲ್ಗೆ ಬಂದೆ. ಅವಾಗಲೂ ನಮ್ಮ ತಂದೆ ICUಲೇ ಇದ್ದರು. ICUಲಿ ವೆಂಟಿಲೇಟರ್ ಸ್ಟೇಜ್ಗೂ ಹೋಗಿದ್ರು. ವೆಂಟಿಲೇಟರ್ ಸ್ಟೇಜಿಂದ ಆಮೇಲೆ ಇಂಪ್ರೂವ್ಮೆಂಟ್ ಆಗಿ ಬೈಪಾಪ್ ಸ್ಟೇಜಿಗೆ ಬಂದರು. ಬೈಪಾಪ್ ಸ್ಟೇಜಿಗೆ ಬಂದು ನಾವು ಆಗಸ್ಟ್ 4ನೇ ತಾರೀಕು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗಿದ್ವಿ. ನಮ್ಮ ತಂದೆ ಹೆಸರು ನರಸಿಂಹರಾಜು ಅಂತ, 85 ವರ್ಷ ವಯಸ್ಸು. ಅವರು ಪಾರ್ಕಿನ್ಸನ್ ಡಿಸೀಸಿಂದ ನರಳ್ತಾ ಇದ್ದಾರೆ. ಹೀಗಾಗಿ ನಾವು ಬಂದಾಗ ನಮ್ಗೆ ಗೊತ್ತಿತ್ತಿಲ್ಲ ಅವ್ರಿಗೆ ಲಂಗ್ಸಲ್ಲಿ ಇತ್ತು ಅಂತ. ಡಾಕ್ಟರ್ ಅಭಿಷೇಕ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ತಂದೆನ. ಅವರು ಟ್ರೀಟ್ಮೆಂಟಿಂದನೇ ನಮ್ಮ ತಂದೆ ಗುಣಮುಖ ಆಗಿದ್ದಾರೆ. ಈಗ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದೀವಿ. ಮನೆಯಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನನ್ನ ಪ್ರಕಾರ ಡಾಕ್ಟರ್ ಅಭಿಷೇಕ್ ಮತ್ತು ಅವರ ಟೀಮ್, ಸಿಸ್ಟರ್ಸ್ ಇರಲಿ, ವಾರ್ಡ್ ಬಾಯ್ ಇರಲಿ, ಎನಿವನ್, ಎಲ್ಲರೂ ಬೆಸ್ಟ್ ಆಫ್ ದ ಬೆಸ್ಟ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. So I am a fully satisfied customer. Thank you. Hi everyone. Myself Dr. Abhishek TM, consultant physician and diabetologist working at Suyog Hospital, Mysuru. Here is a story of 85-year-old patient Narsim Raju. I received call on 25th midnight saying that patient is in gasping state. On examination, he was found to have hypoglycemia followed by aspiration pneumonitis, and ABG revealed he had respiratory failure. So immediately patient was intubated and admitted under my care in ICU. Later during counseling, I found out that patient was accompanied by 2 females, his daughter-in-law and wife, and I found out that patient's son works at a far distance from Mysuru, around about 4,000 kilometers at Manipur, and he is a soldier there, Lieutenant Colonel Arun Keshav. So it was a pride moment for Suyog Hospital to take care of Mr. Narsim Raju. Patient was initially treated with higher antibiotics, nebulization, ventilatory support, as well as chest physiotherapy and other supportive care. As patient was known case of hypertension, diabetes, Parkinson's disease and CVA with multiple infarct. Patient was reviewed with a neurologist, vascular surgeon, plastic surgeon as well as general surgeon. Later, after 2 to 3 days, patient got extubated and he was put on BiPAP with oxygen supplementation. With complete care and concern, patient was shifted to ward for further care. That is where we could find the joy in the eyes of family members of Mr. Narsim Raju. So I request all the people of Mysuru to visit our hospital for our service 24/7, and we are just a call away. Thank you.